ರೇಷ್ಮೆ ವಿಚಾರದಲ್ಲಿ ಸರ್ ತಾವು ಕೂಡ ಡಿಮ್ಯಾಂಡ್ ಮಾಡಿದ್ವಿ ರೇಷ್ಮೆ ಬೆಳೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ. ಹೌದು, ಅದಕ್ಕೂ ಕೂಡ ಈ ಬಜೆಟಲ್ಲಿ ಸ್ವಲ್ಪ ಅನುದಾನವನ್ನು ಒದಗಿಸಿದ್ದಾರೆ, ಅದೊಂದು ಒಳ್ಳೆಯ ವಿಚಾರ. ಆದರೆ ಈಗ ಏನಾಗಿದೆ, ನಮ್ಮ ರಾಮನಗರ ಜಿಲ್ಲೆ ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ರೇಷ್ಮೆ ಉತ್ಪಾದನೆ ಇದರಲ್ಲಿ. ಅದಕ್ಕೋಸ್ಕರ ಈಗ ಸುಮಾರು 6,000 ಟನ್ಸಷ್ಟು ಸಿಲ್ಕ್ ವೇಸ್ಟ್ ಬರ್ತಾಯಿದೆ, ಸಿಲ್ಕ್ ವೇಸ್ಟು. ಅದನ್ನು ನಾವು ಬೈ ಪ್ರಾಡಕ್ಟ್ ಮಾಡತಕ್ಕಂಥ ವ್ಯವಸ್ಥೆ ಚೆನ್ನಾಗಿ ಆಗಬೇಕು. ಈಗ ಒಂದು ಸ್ಪನ್ ಮಿಲ್ ಇದೆ ಇಲ್ಲಿ, ಬಟ್ ಅದು ಸಾಲದಿಲ್ಲ. ಆ ಸ್ಪನ್ ಮಿಲ್ದು ಉನ್ನತೀಕರಣ ಆಗಬೇಕು, ಅದು ಇನ್ನೂ ಕೂಡ ಅದು ಎಕ್ಸ್ಟೆಂಡ್ ಆಗಬೇಕು. ಇವಾಗ ಏನು ಮಾಡ್ತಾಯಿದ್ದೀವಿ, ಈ ಸಿಲ್ಕ್ ವೇಸ್ಟ್ನ ನಾವು ಚೀನಾಗೆ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ನಂತರ ಅದನ್ನು ಅವರು ಬೈ ಪ್ರಾಡಕ್ಟ್ ಮಾಡಿ ನಮಗೆ ವಾಪಸ್ಸು ಹೆಚ್ಚಿನ ದುಡ್ಡಿಗೆ ಮಾರ್ತಾ ಇದ್ದಾರೆ. ಅದರಿಂದ ರಾಮನಗರದಲ್ಲೇ ಆಗ್ಬೋದು ಅಥವಾ ಚನ್ನಪಟ್ಟಣದಲ್ಲಿ ಆಗ್ಬೋದು, ಈ ಸ್ಪನ್ ಮಿಲ್ಸ್ನ ಇನ್ನೂ ಉನ್ನತೀಕರಣ ಆಗಬೇಕು, ಅದನ್ನು ಇನ್ನೂ ವಿಸ್ತರಣೆ ಆಗಬೇಕು.